ಮುಂದುವರಿದ ಭಾಗ. ಸೃಷ್ಟಿಯವರು ತನ್ನ ಹಣೆಗೆ ಬಡಿದುಕೊಂಡು, ನೀನು ಸುಮ್ಮನಿರು, ಏನಾದರೂ ಮಾತನಾಡಿದರೆ ಎಂದು ಹೇಳುತ್ತಿದ್ದಂತೆ ಧನ್ವಿ ಬೇಗನೆ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ, ಹೇಗಿದ್ದರೂ ನಿಮ್ಮ ಮಗ ನನ್ನ ಮೇಲೆ ಕೋಪಗೊಳ್ಳಲು ಸಾಕಷ್ಟಿದೆ, ನೀವು ಬೇಗನೆ ನನ್ನ ಮಾತು ಕೇಳಿ ಎಂದಳು. ಸೃಷ್ಟಿಯವರು ತನ್ನ ಕೈಯನ್ನು ಬಿಡಿಸಿಕೊಂಡು, ನಾನು ನಿನ್ನ ಮಾತು ಕೇಳಲು ಸಾಧ್ಯವಿಲ್ಲ ಎಂದರು. ಧನ್ವಿ ಅವರ ಕೈಯನ್ನು ಮತ್ತೆ ಹಿಡಿದು, ನೀವು ನನ್ನ ಮಾತನ್ನು ಕೇಳಲೇಬೇಕು ಎಂದಳು. ಸೃಷ್ಟಿಯವರು ಕೋಪದಿಂದ, ಇದು ತುಂಬ ಆಯಿತು, ನನಗೆ ನಿನ್ನ ಮಾತು ಕೇಳಲು ಇಷ್ಟವಿಲ್ಲ ಎಂದು ನಾನು ಹೇಳಿದ್ದೇನಲ್ಲ ಎಂದರು. ಧನ್ವಿ ಪದೇ ಪದೇ ಸೃಷ್ಟಿಯವರಿಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಳು ಮತ್ತು ಸೃಷ್ಟಿಯವರು ಅವಳನ್ನು ತಡೆಯುತ್ತಿದ್ದರು. ಧನ್ವಿ ಬೇಗನೆ, ಸರಿ, ನನ್ನ ಮಾತನ್ನೇ ಕೇಳಬೇಡಿ, ಒಂದು ಕೆಲಸ ಮಾಡಿ, ನನಗೆ ನಿಮ್ಮ ಅಳತೆಯ ಬ್ಲೌಸ್ಗಳನ್ನು ಹೊಲಿಸಿಕೊಡಿ ಎಂದಳು. ಅವಳು ಹಾಗೆ ಹೇಳಿದ ಕೂಡಲೇ ಸೃಷ್ಟಿಯವರು ಆಶ್ಚರ್ಯಚಕಿತರಾದರು. ಧನ್ವಿ ತಲೆಯಾಡಿಸುತ್ತಾ, ಅವರು ನನ್ನ ಬ್ಲೌಸ್ಗಳು ಚಿಕ್ಕದಾಗಿವೆ ಎಂದು ಹೇಳಿದ್ದಾರೆ, ಅವರು ನನಗೆ ದೊಡ್ಡ ಬ್ಲೌಸ್ಗಳನ್ನು ಧರಿಸಬೇಕೆಂದು ಬಯಸುತ್ತಾರೆ, ಹಾಗಾಗಿ ನೀವು ನನಗೆ ದೊಡ್ಡ ಬ್ಲೌಸ್ಗಳನ್ನು ಹೋಲಿಸಿಕೊಡುತ್ತೀರಾ ಅತ್ತೆ ಎಂದು ಕೇಳಿದಳು. ಸೃಷ್ಟಿಯವರು ಆಶ್ಚರ್ಯದಿಂದ, ಏನು, ಇದನ್ನೇ ನೀನು ನನಗೆ ಹೇಳಲು ಪ್ರಯತ್ನಿಸುತ್ತಿದ್ದೀಯಾ ಎಂದರು. ಧನ್ವಿ ಬೇಗನೆ, ಇಲ್ಲ, ನನಗೆ ನಿಮಗೆ ಇನ್ನೂ ಬಹಳಷ್ಟು ಹೇಳಬೇಕಾಗಿದೆ, ಆದರೆ ಅದಕ್ಕೆ ನೀವು ಆ ರೀತಿಯ ಸ್ನೇಹಿತೆ ಅಲ್ಲ, ಅಂತಹ ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲ ಎಂದಳು. ಸೃಷ್ಟಿಯವರು ನಗುತ್ತಾ, ನೀನು ಒಂದು ಕೆಲಸ ಮಾಡು, ನಿನ್ನ ಸ್ನೇಹಿತೆಗೆ ಕರೆ ಮಾಡು, ನಿನ್ನ ಮನಸ್ಸಿನ ಮಾತುಗಳನ್ನು ಅವಳೊಂದಿಗೆ ಹಂಚಿಕೋ, ಆಗ ನಿನಗೆ ಆರಾಮ ಅನಿಸುತ್ತದೆ, ಅಲ್ಲಿಯವರೆಗೆ ನಾನು ನಿನಗಾಗಿ ರಾತ್ರಿಯ ಊಟವನ್ನು ಸಿದ್ಧಪಡಿಸುತ್ತೇನೆ ಎಂದರು. ಧನ್ವಿ ತಲೆಯಾಡಿಸುತ್ತಾ, ಅದು ಸರಿಯಂತೆ, ಆದರೆ ಬ್ಲೌಸ್ಗಳು ಎಂದಳು. ಸೃಷ್ಟಿಯವರು ಅವಳ ಭುಜದ ಮೇಲೆ ಕೈ ಹಾಕಿ, ನೀನು ಚಿಂತಿಸಬೇಡ, ನಾನು ನಿನ್ನ ಗಂಡನೊಂದಿಗೆ ಮಾತನಾಡುತ್ತೇನೆ, ನೀನು ಧರಿಸಿದ ಬ್ಲೌಸ್ಗಳು ಸರಿಯಾಗಿವೆ, ನೀನು ಚಿಂತಿಸಬೇಡ ಎಂದಳು. ಧನ್ವಿ ತಲೆಯಾಡಿಸಿ ಅಲ್ಲಿಂದ ಹೊರಟು ಹೋದಳು. ಅವಳು ತನ್ನ ಸೊಂಟದಿಂದ ತನ್ನ ಫೋನನ್ನು ತೆಗೆದು ತನ್ನ ಆತ್ಮೀಯ ಸ್ನೇಹಿತೆ ರೀಚಾಗೆ ಕರೆ ಮಾಡಿದಳು. ಅವಳು ಕರೆ ಸ್ವೀಕರಿಸಿದ ಕೂಡಲೇ, ನಾನು ಯಾವಾಗಲಿಂದಲೂ ನಿನ್ನ ಕರೆಯನ್ನು ಕಾಯುತ್ತಿದ್ದೆ, ನಿನ್ನ ಮಧುಚಂದ್ರದ ರಾತ್ರಿಯಲ್ಲಿ ಏನಾಯಿತು ಎಂದು ನನಗೆ ತಿಳಿದುಕೊಳ್ಳಬೇಕಿತ್ತು, ಆದರೆ ನೀನು ನನಗೆ ಕರೆ ಮಾಡಲೇ ಇಲ್ಲ, ನೀನು ನಿನ್ನ ಮನೆಯಲ್ಲಿ ಮನೆಗೆ ಕಾಲಿಡುವ ಪದ್ಧತಿಗಾಗಿ ಬಂದಿದ್ದೆ, ಆಗಲೂ ನೀನು ನನಗೆ ಕರೆ ಮಾಡಲಿಲ್ಲ ಎಂದು ಹೇಳಿದಳು. ಧನ್ವಿ ಬೇಸರದಿಂದ, ಕ್ಷಮಿಸು, ಆದರೆ ಈಗ ನಾನು ನಿನ್ನೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಬೇಕು ಎಂದಳು. ರಿಚಾ ತಕ್ಷಣ, ಬೇಗ ಹೇಳು ಮತ್ತು ನಂತರ ನಿನ್ನ ಮಧುಚಂದ್ರದ ರಾತ್ರಿಯಲ್ಲಿ ಏನಾಯಿತು ಎಂಬುದನ್ನು ಹೇಳು ಎಂದಳು. ಮಧುಚಂದ್ರದ ರಾತ್ರಿಯ ಉಲ್ಲೇಖ ಕೇಳಿ ಧನ್ವಿಗೆ ನಡುಕ ಶುರುವಾಯಿತು. ರಿಚಾ ಸ್ವಲ್ಪ ಹೊತ್ತು ಅವಳ ಮಾತುಗಳಿಗಾಗಿ ಕಾಯುತ್ತಿದ್ದಳು, ಆದರೆ ಧನ್ವಿ ತುಂಬ ಹೊತ್ತಿನವರೆಗೆ ಮಾತನಾಡದೇ ಇದ್ದಾಗ ಅವಳು ಸ್ವತಃ, ಏನಾಯಿತು ಹೇಳು, ನೀನು ನನಗೆ ಏನನ್ನಾದರೂ ಹೇಳಲು ಬಯಸಿದ್ದೆ ಅಲ್ಲವೇ ಎಂದು ಕೇಳಿದಳು. ಧನ್ವಿ ತನ್ನ ಕೈಯಲ್ಲಿ ಫೋನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು, ನಿನಗೆ ಗೊತ್ತಾ, ನಾನು ಈಗಷ್ಟೇ ಏನು ನೋಡಿದೆ ಎಂದಳು. ರಿಚಾ ಆಶ್ಚರ್ಯದಿಂದ, ನೀನು ಅಂತಹದ್ದೇನು ನೋಡಿದೆ ಎಂದಳು. ಧನ್ವಿ ಬೇಗನೆ, ನಾನು ಏನು ನೋಡಿದೆ ಎಂದು ನೀನು ಊಹಿಸಲು ಸಾಧ್ಯವಿಲ್ಲ ಎಂದಳು. ರಿಚಾ ಮತ್ತೊಮ್ಮೆ, ಸರಿ, ನಾನು ಊಹಿಸಲಾರೆ, ಹಾಗಾದರೆ ನನಗೆ ಹೇಳು, ನಂತರ ನಾನು ಯೋಚಿಸಬೇಕೋ ಬೇಡವೋ ಎಂದು ಯೋಚಿಸುತ್ತೇನೆ, ಈಗ ಬೇಗನೆ ಹೇಳು, ನೀನು ಏನು ನೋಡಿದೆ ಎಂದು ಕೇಳಿದಳು. ಧನ್ವಿ ಒಂದು ದೀರ್ಘ ಉಸಿರು ತೆಗೆದುಕೊಂಡು, ನಿನಗೆ ಗೊತ್ತಾ, ನನ್ನ ಪತಿ ಕೋಪದಿಂದ ಸ್ನಾನಗೃಹಕ್ಕೆ ಹೋಗಿದ್ದರು, ನಾನು ಅವರ ಕೋಪಕ್ಕೆ ಕಾರಣವನ್ನು ಕೇಳಲು ಅವರ ಹಿಂದೆ ಹೋದೆ ಮತ್ತು ನಂತರ ನಾನು ಅವರು ಶವರ್ ಕೆಳಗೆ ನಿಂತಿದ್ದಾರೆ ಮತ್ತು ಅವರು ಚಿಕ್ಕ ಚಿಕ್ಕ ಬಾಕ್ಸರ್ಗಳನ್ನು ಎಂದು ಹೇಳಿ ಅವಳು ಇದ್ದಕ್ಕಿದ್ದಂತೆ ನಿಂತು ಬಿಟ್ಟಳು. ಅವಳ ಕಣ್ಣುಗಳು ತನ್ನ ಮುಂದೆ ನಿಂತಿದ್ದ ಧ್ರುವನ ಮೇಲೆ ಬಿದ್ದವು. ಅವನು ಅವಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದಿದ್ದನು, ಆದರೆ ಅವಳು ಫೋನ್ನಲ್ಲಿ ಈ ರೀತಿಯ ವಿಷಯಗಳನ್ನು ಮಾತನಾಡುತ್ತಿರುವುದನ್ನು ಕಂಡು ಅವನ ಮುಖ ಕೋಪದಿಂದ ನಡುಗತೊಡಗಿತು. ಧನ್ವಿಯ ಕೈ ತುಂಬ ನಡುಗುತ್ತಿತ್ತು. ಧ್ರುವ ಅವಳ ಮುಂದೆ ಬಂದು ಅವಳ ನವಿರಾದ ಮಣಿಕಟ್ಟನ್ನು ಹಿಡಿದು ತನ್ನ ಇನ್ನೊಂದು ಕೈಯಿಂದ ಅವಳ ಫೋನನ್ನು ತೆಗೆದುಕೊಂಡು ಅದನ್ನು ತನ್ನ ಕಿವಿಗೆ ಇಟ್ಟುಕೊಂಡನು. ಆ ಕಡೆಯಿಂದ ರಿಚಾಳ ಧ್ವನಿ ಕೇಳಿಸಿತು, ನೀನು ನಿನ್ನ ಪತಿಯನ್ನು ಬಾಕ್ಸರ್ಗಳಲ್ಲಿ ನೋಡಿದ್ದೀಯಾ? ಬಾಕ್ಸರ್ಗಳಿಲ್ಲದೆ ನೋಡಿಲ್ಲವಲ್ಲ, ನೀನು ಈ ರೀತಿ ಪ್ರತಿಕ್ರಿಯಿಸುತ್ತಿರುವುದು ಯಾಕೆ? ಸರಿ, ಈಗ ಇದೆಲ್ಲ ಬಿಡು, ನಿನ್ನ ಮಧುಚಂದ್ರದ ರಾತ್ರಿಯಲ್ಲಿ ಏನಾಯಿತು ಎಂದು ನನಗೆ ಹೇಳು, ನನಗೆ ಪ್ರತಿಯೊಂದು ವಿಷಯದ ವಿವರ ಬೇಕು. ಅವನು ನಿನ್ನ ನಿರೀಕ್ಷೆಗಳನ್ನು ಪೂರೈಸಿದನೋ ಇಲ್ಲವೋ? ರಿಚಾಳ ಈ ರೀತಿಯ ಮಾತುಗಳನ್ನು ಕೇಳಿ ಈಗ ಧ್ರುವನ ಮುಖ ಕೋಪದಿಂದ ಇನ್ನಷ್ಟು ನಡುಗತೊಡಗಿತು. ಅವನು ಫೋನ್ನ ಸಂಪರ್ಕ ಕಡಿದು ಅದನ್ನು ಸ್ವಿಚ್ ಆಫ್ ಮಾಡಿ ತನ್ನ ಕಿಸೆಯಲ್ಲಿ ಇಟ್ಟುಕೊಂಡನು. ಧನ್ವಿಯ ಹೃದಯ ಭಯದಿಂದ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಧ್ರುವನಿಗೆ ಏನು ಹೇಳಬೇಕು ಮತ್ತು ಏನು ಹೇಳಬಾರದು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವನ ಕೋಪದ ನೋಟಗಳು ಅವಳನ್ನು ಸುಡುತ್ತಿದ್ದವು. ಅಷ್ಟರಲ್ಲಿ ಸೃಷ್ಟಿಯವರು ಅಲ್ಲಿಗೆ ಬಂದು ಧನ್ವಿಯ ಕಡೆಗೆ ನೋಡಿ, ಧನ್ವಿ, ಬೇಗ ಒಳಗೆ ಬಾ ಮತ್ತು ಧ್ರುವ, ನೀನು ಕೂಡ, ಊಟ ಸಿದ್ಧವಾಗಿದೆ ಎಂದರು. ಧನ್ವಿ ಸೃಷ್ಟಿಯವರ ಧ್ವನಿಯನ್ನು ಕೇಳಿದ ಕೂಡಲೇ ತಕ್ಷಣ ಓಡುತ್ತಾ ಸೃಷ್ಟಿಯವರ ಬಳಿಗೆ ಬಂದು, ಹೌದೌದು ಅತ್ತೆ, ನನಗೆ ತುಂಬ ಹಸಿವಾಗಿದೆ, ಇಂದು ನಾನು ಹೆಚ್ಚಾಗಿ ಊಟ ಮಾಡುತ್ತೇನೆ ಅನಿಸುತ್ತಿದೆ ಎಂದಳು. ಇದನ್ನು ಹೇಳುವಾಗ ಅವಳ ಧ್ವನಿಯಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು.
ಸೃಷ್ಟಿಯವರು ತಿರುಗಿ ಧ್ರುವನ ಕಡೆಗೆ ನೋಡಿದರು. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಧ್ರುವ ಏಕೆ ಅಷ್ಟು ಕೋಪದಲ್ಲಿದ್ದಾನೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅವನ ಕೋಪ ತುಂಬ ಅಪಾಯಕಾರಿ ಎಂದು ಅವರಿಗೆ ತಿಳಿದಿತ್ತು. ಮತ್ತು ಅವನ ಮುಖದಲ್ಲಿ ಕಾಣಿಸುತ್ತಿದ್ದಷ್ಟು ಕೋಪ ಇನ್ನಷ್ಟು ಅಪಾಯಕಾರಿಯಾಗಿರುತ್ತದೆ ಎಂದು ಅವರು ಅರಿತಿದ್ದರು. ಧ್ರುವ ಕೂಡ ಸೃಷ್ಟಿಯವರ ಹಿಂದೆ ಊಟದ ಮೇಜಿನ ಬಳಿಗೆ ಬಂದು ತನ್ನ ಸ್ಥಳದಲ್ಲಿ ಕುಳಿತುಕೊಂಡನು. ಊಟದ ಮೇಜಿನ ಮೇಲೆ 2 ಮುಖ್ಯ ಕುರ್ಚಿಗಳಿದ್ದವು. ಅವುಗಳಲ್ಲಿ ಒಂದರ ಮೇಲೆ ಪ್ರವೀಣ್ ಅವರು ಕುಳಿತುಕೊಳ್ಳುತ್ತಿದ್ದರು ಮತ್ತು ಇನ್ನೊಂದರ ಮೇಲೆ ಧ್ರುವ ಕುಳಿತುಕೊಳ್ಳುತ್ತಿದ್ದನು. ಇಂದು ಪ್ರವೀಣ್ ಅಲ್ಲಿ ಇರಲಿಲ್ಲ. ಕೇವಲ ಧ್ರುವ ಮಾತ್ರ ತನ್ನ ಸ್ಥಳದಲ್ಲಿ ಕುಳಿತುಕೊಂಡು ಸುಮ್ಮನೆ ತನ್ನ ಊಟ ಮಾಡುತ್ತಿದ್ದನು. ಆದರೂ ಅವನು ಮತ್ತು ಧನ್ವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕಾಗಿತ್ತು. ಆದರೆ ಧನ್ವಿ ತಾನೇ ಅವನಿಂದ ದೂರ ಇರುವುದರಲ್ಲಿ ತನ್ನ ಒಳಿತನ್ನು ಕಂಡುಕೊಂಡಳು ಮತ್ತು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ಸೃಷ್ಟಿಯವರು ಕೂಡ ಅವರಿಗೆ ಏನನ್ನೂ ಹೇಳಲಿಲ್ಲ. ಆಶ್ರಯ ಮತ್ತು ಪರೀಕ್ಷಾ ಇಬ್ಬರು ಸುತ್ತಲೂ ನೋಡಿ ಧ್ರುವನ ಕಡೆಗೆ ನೋಡುತ್ತಿದ್ದರು ಮತ್ತು ಅವನ ಕೋಪದಿಂದ ಕುದಿಯುತ್ತಿದ್ದ ಮುಖವನ್ನು ನೋಡಿ ಅವರಿಗೆ ನಗು ಬರುತ್ತಿತ್ತು. ಧನ್ವಿ ಹೇಗೆ ಬೇಸರದ ಮುಖ ಮಾಡಿಕೊಂಡಿದ್ದಳು ಎಂಬುದನ್ನು ನೋಡಿ ಅವರ ಮುಂದೆ ಕುಳಿತಿರುವ ಈ ಜ್ವಾಲಾಮುಖಿ ಯಾವುದೇ ಸಮಯದಲ್ಲಿ ಸ್ಫೋಟಿಸಬಹುದು ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಅವರ ನಗುವನ್ನು ನೋಡಿ ಧ್ರುವ ಕೋಪದಿಂದ ಅವರ ಕಡೆಗೆ ನೋಡಿದಾಗ ಅವರ ನಗು ಇದ್ದಕ್ಕಿದ್ದಂತೆ ಮಾಯವಾಯಿತು. ಧನ್ವಿಯ ಭಯ ಇನ್ನಷ್ಟು ಹೆಚ್ಚಾಯಿತು. ಯಾರ ನೋಟದಿಂದ ಜನರ ನಗು ಮಾಯವಾಗಬಹುದೋ ಅವನು ಅವಳೊಂದಿಗೆ ಏನು ಮಾಡುತ್ತಾನೆ ಎಂದು ಯೋಚಿಸಿ ಅವಳ ಜೀವ ಹೋಗುವಂತಾಗಿತ್ತು. ಅವಳು ಬೇಗನೆ ತನ್ನ ಊಟ ಮುಗಿಸಿ ಸೃಷ್ಟಿಯವರ ಕಡೆಗೆ ನೋಡುತ್ತಾ, ನಾನು ಹೋಗುತ್ತೇನೆ ಅತ್ತೆ, ನನ್ನ ಊಟ ಮುಗಿದಿದೆ, ನನಗೆ ನಿದ್ದೆ ಬರುತ್ತಿದೆ ಎಂದಳು. ಇದನ್ನು ಹೇಳಿ ಅವಳು ತಕ್ಷಣ ಅಲ್ಲಿಂದ ಓಡಿ ಹೋದಳು. ಅವಳು ಓಡಿ ಹೋಗುವುದನ್ನು ನೋಡಿ ಸೃಷ್ಟಿಯವರು ತನ್ನಷ್ಟಕ್ಕೆ ತಾನೇ, ನೀನು ಎಲ್ಲಿ ಬೇಕಾದರೂ ಓಡಿ ಹೋಗುವುದನ್ವಿ, ನನ್ನ ಧ್ರುವರಾಣ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ನೀನು ಧ್ರುವರಾಣ ಅವರಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೀಯಾ ಎಂದು ಹೇಳಿದರು. ಇದನ್ನು ಹೇಳಿ ಈಗ ಅವರು ಧ್ರುವನ ಕಡೆಗೆ ನೋಡುತ್ತಿದ್ದರು. ಅವನು ಧನ್ವಿ ಮೇಲೆ ಹೋಗುವುದನ್ನು ಓರೆಯಾದ ನೋಟದಿಂದ ನೋಡುತ್ತಿದ್ದನು. ಧನ್ವಿ ಕೋಣೆಗೆ ಬಂದ ತಕ್ಷಣ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡಳು. ತನ್ನ ಭಾರವಾದ ಸೀರೆಯನ್ನು ತೆಗೆದು ಸಾಮಾನ್ಯ ಹತ್ತಿಯ ಸೀರೆಯನ್ನು ಧರಿಸಿದ್ದಳು ಮತ್ತು ಹೋಗಿ ಸುಮ್ಮನೆ ಸೋಫಾದ ಮೇಲೆ ಮಲಗಿಕೊಂಡಳು. ಮದುವೆಯ ನಂತರ ಅವಳು ಸುಂದರವಾದ ನೈಟಿಗಳನ್ನು ಧರಿಸಲು ಯೋಚಿಸಿದ್ದಳು. ಆದರೆ ಪ್ರಸ್ತುತ ಅವಳಿಗೆ ನೈಟಿ ಧರಿಸುವ ವ್ಯವಸ್ಥೆ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಏಕೆಂದರೆ ಧ್ರುವ ಅವಳ ಬ್ಲೌಸ್ ಮೇಲೆಯೇ ಸಿಟ್ಟಾಗಿದ್ದನು. ಹಾಗಾಗಿ ನೈಟಿಯಲ್ಲಿ ಅವನು ಅವಳನ್ನು ರಾಣಾಭವನದಿಂದ ಹೊರಗೆ ಎಸೆಯಬಹುದಿತ್ತು. ಆದರೂ ನೈಟಿಯ ಯೋಚನೆ ಅವಳದ್ದೇ ಆಗಿರಲಿಲ್ಲ. ಇದು ಅವಳ ಸ್ನೇಹಿತರು ಅವಳಿಗೆ ಹೇಳಿದ್ದರು, ನೈಟಿ ಧರಿಸುವುದರಿಂದ ಗಂಡನ ಪ್ರೀತಿ ಹೆಚ್ಚಾಗಿ ಸಿಗುತ್ತದೆ ಎಂದು. ಅವಳು ಸೋಫಾದ ಮೇಲೆ ಮಲಗಿ ತುಂಬ ನಡುಗುತ್ತಿದ್ದಳು. ಪದೇ ಪದೇ ಅವಳ ಕಣ್ಣುಗಳು ಬಾಗಿಲಿನ ಕಡೆಗೆ ಹೋಗುತ್ತಿದ್ದವು. ಧ್ರುವ ಬಂದು ಅವಳ ಮೇಲೆ ಕೋಪಗೊಳ್ಳುತ್ತಾನೆಯೇ ಎಂದು ಅವಳಿಗೆ ಭಯವಾಗುತ್ತಿತ್ತು. ಕೋಣೆಯ ಬಾಗಿಲು ತೆರೆದ ಕೂಡಲೇ ಅವಳು ತಕ್ಷಣ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಬಾಲ್ಕನಿಯ ಕಡೆಗೆ ಹೋಗುತ್ತಿದ್ದ ಹೆಜ್ಜೆಗಳ ಶಬ್ದ ಅವಳಿಗೆ ಕೇಳಿಸಿತು. ತಕ್ಷಣ ಅವಳಿಗೆ ಲೈಟರ್ನ ಶಬ್ದ ಕೇಳಿಸಿತು. ಆದರೆ ಆ ಶಬ್ದವನ್ನು ಕೇಳಿದ ನಂತರವೂ ಅವಳು ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ. ಅವಳು ಗಾಢ ನಿದ್ರೆಯಲ್ಲಿರುವಂತೆ ಸೋಫಾದ ಮೇಲೆ ಮಲಗಿದ್ದಳು. ತಕ್ಷಣ ಅವಳಿಗೆ ಸಿಗರೇಟಿನ ವಾಸನೆ ಕೂಡ ಬರತೊಡಗಿತು. ಆದರೆ ಅವಳು ಇನ್ನೂ ಯಾವುದೇ ಚಲನವಲನ ಮಾಡಲಿಲ್ಲ. ಬಾಲ್ಕನಿಯಲ್ಲಿ ನಿಂತಿದ್ದ ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡುತ್ತಿದ್ದನು. ಧನ್ವಿಯ ಮುಚ್ಚಿದ ಕಣ್ಣುಗಳನ್ನು ನೋಡಿ ಅವನ ಮುಖದಲ್ಲಿ ಯಾವುದೇ ವಿಶೇಷ ಪ್ರತಿಕ್ರಿಯೆ ಇರಲಿಲ್ಲ. ತಕ್ಷಣ ಅವನು ಸಿಗರೇಟ್ ಸೇದಿದ ನಂತರ ಒಳಗೆ ಬಂದು ತನ್ನ ಚಪ್ಪಲಿಗಳನ್ನು ತೆಗೆದು ಹಾಸಿಗೆಯ ಮೇಲೆ ಮಲಗಿದನು. ಅವನ ಚಪ್ಪಲಿಗಳನ್ನು ತೆಗೆಯುವ ಶಬ್ದ ಕೂಡ ಧನ್ವಿಗೆ ಸ್ವಲ್ಪ ಕೇಳಿಸಿತು ಮತ್ತು ಅವನ ಹಾಸಿಗೆಯ ಮೇಲೆ ಸಂಪೂರ್ಣವಾಗಿ ಮಲಗಿದಾಗಲೂ ಅವಳಿಗೆ ಗೊತ್ತಾಯಿತು. ಅವಳು ಬಚಾವಾದೆ ಎಂದು ಯೋಚಿಸಿ ನಿಟ್ಟುಸಿರು ಬಿಟ್ಟಳು. ಸುಮಾರು 10-15 ನಿಮಿಷಗಳು ಅವಳು ಹಾಗೆಯೇ ಸೋಫಾದ ಮೇಲೆ ಮಲಗಿದ್ದಳು. ಲೈಟ್ ಇನ್ನೂ ಉರಿಯುತ್ತಿತ್ತು. ಇದರಿಂದ ಅವಳಿಗೆ ನಿದ್ದೆ ಬರುತ್ತಿರಲಿಲ್ಲ. ಆದ್ದರಿಂದ ಧ್ರುವ ಮಲಗಿದ್ದಾನೋ ಇಲ್ಲವೋ ಎಂದು ನೋಡಲು ಅವಳು ತನ್ನ ಕಣ್ಣುಗಳನ್ನು ಸ್ವಲ್ಪ ತೆರೆದಳು. ಇದರಿಂದ ಅವಳು ಎದ್ದು ಲೈಟ್ ಆಫ್ ಮಾಡಬಹುದಿತ್ತು. ಆದರೆ ಅವಳು ತನ್ನ ಕಣ್ಣುಗಳನ್ನು ಸ್ವಲ್ಪ ತೆರೆದ ಕೂಡಲೇ ಮುಂದಿನ ಕ್ಷಣದಲ್ಲಿ ಅವಳು ತಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಏಕೆಂದರೆ ಧ್ರುವನ ಮುಖ ಅವಳ ಮುಖದ ಮೇಲೆ ಬಾಗಿತ್ತು. ಧ್ರುವ ಅವಳ ಮೇಲೆ ಬಾಗಿ ಕೋಪದಿಂದ ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದನು. ಏಕೆಂದರೆ ಧನ್ವಿಯ ಚಲನವಲನಗಳು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿದ್ದವು. ಅವಳ ನಿದ್ರೆಯ ನಾಟಕವನ್ನು ಅವನು ಸುಮಾರು 20 ನಿಮಿಷಗಳಿಂದ ನೋಡುತ್ತಿದ್ದನು. ಇದರಿಂದ ಅವನ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಮುಂದಿನ ಕ್ಷಣದಲ್ಲಿ ಧ್ರುವ ಕೋಪದಿಂದ ನಿನ್ನ ಕಣ್ಣುಗಳನ್ನು ತೆರೆ ಎಂದನು. ಅವನ ಕೋಪದ ಧ್ವನಿಯನ್ನು ಕೇಳಿ ಧನ್ವಿ ಇನ್ನಷ್ಟು ಹೆದರಿದಳು. ಅವಳು ತಕ್ಷಣ ತನ್ನ ಕಣ್ಣುಗಳನ್ನು ತೆರೆದು ಕೇಳಿ ಕೇಳಿ ನೀವು ಏನು ಅಂದುಕೊಳ್ಳುತ್ತಿದ್ದೀರಿ, ಹಾಗೆ ಏನೂ ಇಲ್ಲ, ದಯವಿಟ್ಟು ಒಮ್ಮೆ ನನ್ನ ಮಾತು ಕೇಳಿ ಎಂದು ಹೇಳುತ್ತಿದ್ದಳು. ಅವಳ ಮಾತು ಮುಗಿಯುವ ಮೊದಲು ಧ್ರುವ ಕೋಪದಿಂದ ಹಲ್ಲು ಕಡಿಯುತ್ತಾ ಎದ್ದೇಳು ಎಂದನು. ಧನ್ವಿ ತಕ್ಷಣ ಸೋಫಾದಿಂದ ಎದ್ದು ಅವನ ಮುಂದೆ ನಿಂತಳು. ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡುತ್ತಾ, ನೀನು ನಿನ್ನ ಸ್ನೇಹಿತೆಯೊಂದಿಗೆ ಏನು ಮಾತನಾಡುತ್ತಿದ್ದೀಯಾ? ಹೌದು, ಅವಳು ನಿನ್ನನ್ನು ಏನು ಕೇಳುತ್ತಿದ್ದಳು ಮತ್ತು ನೀನು ಅವಳಿಗೆ ಏನು ಹೇಳುತ್ತಿದ್ದೀಯಾ ಎಂದನು.
ಧನ್ವಿ ತಕ್ಷಣ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂದಳು. ಧ್ರುವ ವ್ಯಂಗ್ಯದಿಂದ ನಗುತ್ತಾ, ಅದು ಸರಿ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ನಿನ್ನನ್ನು ಮೂರ್ಖಳು ಎಂದು ಅಂದುಕೊಂಡಿದ್ದೆ. ಆದರೆ ನೀನು ಮೂರ್ಖಳು ಅಲ್ಲವೇ ಅಲ್ಲ. ನೀನು ತುಂಬ ಬುದ್ಧಿವಂತಳು. ಬದಲಿಗೆ ಸ್ವಲ್ಪ ಹೆಚ್ಚೇ ಇದ್ದೀಯ. ನೀನು ಈ ರೀತಿಯ ಹುಡುಗಿ ಎಂದು ನನಗೆ ಗೊತ್ತಿರಲಿಲ್ಲ. ಈ ರೀತಿಯ ವಿಷಯಗಳನ್ನು ನಿನ್ನ ಸ್ನೇಹಿತೆಯೊಂದಿಗೆ ಹಂಚಿಕೊಳ್ಳುತ್ತೀಯಾ ಎಂದನು. ಧನ್ವಿಯ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ಅವಳು ಬೇಗನೆ, ನಾನು ಯಾರೊಂದಿಗೂ ಏನನ್ನೂ ಹಂಚಿಕೊಂಡಿಲ್ಲ. ನಾನು ನಿಮ್ಮನ್ನು ನೋಡಿದಾಗ ನಾನು ಅದನ್ನು ಹೇಳುತ್ತಿದ್ದೆ ಎಂದು ಹೇಳುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳು ನೋವಿನಿಂದ ನರಳಿದಳು. ಧ್ರುವ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು ಮತ್ತು ಅವಳ ಮಣಿಕಟ್ಟನ್ನು ತಿರುಗಿಸಿ ಅವಳ ಬೆನ್ನಿಗೆ ಒತ್ತಿದನು. ಧನ್ವಿಯ ಎದೆ ಅವನ ಎದೆಗೆ ಅಂಟಿಕೊಂಡಿತ್ತು ಮತ್ತು ಧ್ರುವನ ಮುಖ ಅವಳ ಮುಖದ ಮೇಲೆ ಬಾಗಿತ್ತು. ಧನ್ವಿಗೆ ಬೆವರು ಹರಿಯತೊಡಗಿತು. ಧ್ರುವ ಅವಳ ಮುಖದ ಮೇಲೆ ಬಾಗಿ, ನೀನು ನಿನ್ನ ಸ್ನೇಹಿತೆಗೆ ನಾನು ಬಾಕ್ಸರ್ಗಳಲ್ಲಿ ಇದೆ ಎಂದು ಹೇಳುತ್ತಿರಲಿಲ್ಲವೇ ಎಂದನು. ಧನ್ವಿ ಒಂದು ಕುರಿಯಂತೆ, ಅಯ್ಯೋ ಅಯ್ಯೋ, ನನ್ನಿಂದ ತಪ್ಪಾಯಿತು. ಇನ್ನು ಮುಂದೆ ನಾನು ನನ್ನ ಸ್ನೇಹಿತೆಯೊಂದಿಗೆ ಇಂತಹ ವಿಷಯಗಳನ್ನು ಮಾತನಾಡುವುದಿಲ್ಲ ಎಂದಳು. ಧ್ರುವ ಆಳವಾದ ನೋಟದಿಂದ ಅವಳನ್ನು ನೋಡುತ್ತಾ, ಮತ್ತು ನೀನು ನಿನ್ನ ಸ್ನೇಹಿತೆಯೊಂದಿಗೆ ಇನ್ನೂ ಏನು ಮಾತನಾಡುತ್ತಿದ್ದೀಯಾ? ಹೌದು, ನಾನು ನಿನ್ನ ನಿರೀಕ್ಷೆಗಳನ್ನು ಪೂರೈಸಿದ್ದನೋ ಇಲ್ಲವೋ ಎಂದು. ಯಾವ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಂಡು ನೀನು ನನ್ನ ಬಳಿಗೆ ಬಂದಿದ್ದೆ ಎಂದು ನನಗೆ ಹೇಳುತ್ತೀಯಾ? ನೀನು ನನ್ನೊಂದಿಗೆ ಏನು ಮಾಡಲು ಬಯಸಿದ್ದೆ? ನಿನ್ನ ಮಧುಚಂದ್ರದ ರಾತ್ರಿಯಲ್ಲಿ ನೀನು ನನ್ನಿಂದ ಏನು ಬಯಸಿದ್ದೆ? ಹೌದು, ತೃಪ್ತಿ. ಅದನ್ನು ನಾನು ನಿನಗೆ ನೀಡಲಿಲ್ಲ ಎಂದನು. ಧನ್ವಿ ಅಳುತ್ತಾ, ಯಾವ ತೃಪ್ತಿ, ಯಾವ ತೃಪ್ತಿ ಎಂದಳು. ಮುಂದಿನ ಕ್ಷಣದಲ್ಲಿ ಧ್ರುವ ಅವಳ ಮಣಿಕಟ್ಟನ್ನು ಮತ್ತೊಮ್ಮೆ ತಿರುಗಿಸಿ, ನಾನು ಯಾವ ತೃಪ್ತಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಸ್ನೇಹಿತೆಯೊಂದಿಗೆ ಚರ್ಚಿಸುತ್ತಿದ್ದ ಅದೇ ವಿಷಯ. ನಿನಗೆ ನನ್ನಿಂದ ಏನು ಬೇಕು ಅದು ಎಂದನು. ನಾನು ನಿನಗೆ ದೈಹಿಕವಾಗಿ ತೃಪ್ತಿಪಡಿಸಬೇಕೆಂದು ಬಯಸುತ್ತೀಯಾ? ಧನ್ವಿ ತನ್ನ ಮುಖವನ್ನು ತಿರುಗಿಸಿ, ಛೀ, ನೀವು ಏನು ಮಾತನಾಡುತ್ತಿದ್ದೀರಿ? ನಾನು ಈ ವಿಷಯಗಳ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಎಂದಳು. ಇದನ್ನು ಹೇಳುವಾಗ ಅವಳು ಮತ್ತೊಮ್ಮೆ ನೋವಿನಿಂದ ನರಳಿದಳು. ಧ್ರುವ ಮತ್ತೊಮ್ಮೆ ಅವಳ ಕೈಯನ್ನು ತಿರುಗಿಸುತ್ತಿದ್ದನು. ಧ್ರುವ ಕೋಪದಿಂದ ಹಲ್ಲು ಕಡಿಯುತ್ತಾ, ನನ್ನ ಮುಂದೆ ಈ ಅನಗತ್ಯ ನಾಟಕವನ್ನು ಮಾಡಬೇಡ. ನಿಮ್ಮಂತಹ ಹುಡುಗಿಯರನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮಂತಹ ಹುಡುಗಿಯರು ಮದುವೆ ಆಗುವುದೇ ಇದೆಲ್ಲದಕ್ಕಾಗಿ. ಆದರೆ ನನ್ನ ಬಗ್ಗೆ ಅಂತಹದ್ದನ್ನು ಯೋಚಿಸಲು ಹೋಗಬೇಡ. ಏಕೆಂದರೆ ನನಗೆ ನಿನ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲ. ನೀನು ನನ್ನಿಂದ ಬಯಸುವ ತೃಪ್ತಿ ಅದು ನಿನಗೆ ನನ್ನಿಂದ ಎಂದಿಗೂ ಸಿಗುವುದಿಲ್ಲ. ಆದ್ದರಿಂದ ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡುವುದು ಒಳ್ಳೆಯದು. ನನಗೆ ನಿನ್ನ ಅಗತ್ಯವಿಲ್ಲ ಮತ್ತು ನೀನು ಎಂದಿಗೂ ಧ್ರುವ ರಾಣನ ದೇಹದ ಮೇಲೆ ಯಾವುದೇ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ. ನನ್ನ ಮಾತು ನಿನಗೆ ಅರ್ಥವಾಯಿತೆ? ಇದನ್ನು ಹೇಳಿ ಅವನು ಧನ್ವಿಯನ್ನು ಒಂದೇ ಏಟಿನಲ್ಲಿ ಬಿಟ್ಟು ಬಿಟ್ಟನು ಮತ್ತು ಧನ್ವಿ ನೇರವಾಗಿ ಸೋಫಾದ ಮೇಲೆ ಬಿದ್ದಳು. ಬೀಳುವಾಗ ಅವಳ ಮೊಣಕಾಲು ಗಾಜಿನ ಟೇಬಲ್ನ ಅಂಚಿಗೆ ತಾಗಿತು. ಇದರಿಂದ ಅವಳ ಮೊಣಕಾಲಿನಿಂದ ರಕ್ತ ಹರಿಯತೊಡಗಿತು. ಅವಳಿಗೆ ತನ್ನ ಮಣಿಕಟ್ಟಿನಲ್ಲಿ ಮತ್ತು ಮೊಣಕಾಲಿನಲ್ಲಿ ತುಂಬ ನೋವು ಅನಿಸುತ್ತಿತ್ತು. ಇದರಿಂದ ಅವಳ ಅಳು ಇನ್ನಷ್ಟು ಹೆಚ್ಚಾಯಿತು. ಧ್ರುವ ಸ್ವಲ್ಪ ಹೊತ್ತು ಕೋಪದಿಂದ ಅವಳನ್ನು ನೋಡುತ್ತಾ, ನಿನ್ನ ಈ ಅಳುವಿನ ನಾಟಕವನ್ನು ನನ್ನ ಮುಂದೆ ನಿಲ್ಲಿಸು ಮತ್ತು ಇಲ್ಲಿಂದ ಹೊರಡು. ನಾನು ನಿನಗೆ ಕೊನೆಯ ಬಾರಿಗೆ ಹೇಳುತ್ತಿದ್ದೇನೆ. ಇಲ್ಲದಿದ್ದರೆ ಇಂದು ಏನೂ ಆಗಿಲ್ಲ. ಮುಂದಿನ ಬಾರಿ ನೀನು ನನ್ನ ಬಗ್ಗೆ ಆ ರೀತಿಯ ಮಾತನಾಡುತ್ತಿರುವುದು ನನಗೆ ಕೇಳಿಸಿದರೆ ನಿನ್ನ ಬಾಯಿ ಒಡೆದು ಬಿಡುತ್ತೇನೆ ಎಂದನು. ಇದನ್ನು ಹೇಳಿ ಧ್ರುವ ನೇರವಾಗಿ ಹಾಸಿಗೆಯ ಕಡೆಗೆ ಹೋಗಿ ಮಲಗಿದನು ಮತ್ತು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಧನ್ವಿ ಸೋಫಾದ ಮೇಲೆ ಕುಳಿತು ಅಳುತ್ತಿದ್ದಳು. ಅವಳಿಗೆ ತನ್ನ ಕೈಗಳಲ್ಲಿ ಮತ್ತು ಮೊಣಕಾಲಿನಲ್ಲಿ ತುಂಬ ನೋವು ಅನಿಸುತ್ತಿತ್ತು. ಅವಳ ಕಣ್ಣುಗಳು ಧ್ರುವನ ಮೇಲಿದ್ದವು. ಧ್ರುವ ಇಷ್ಟು ಕಲ್ಲು ಹೃದಯ ಆಗಿರುತ್ತಾನೆ ಎಂದು ಅವಳು ಯೋಚಿಸಿರಲಿಲ್ಲ. ಸುಮಾರು 5-10 ನಿಮಿಷಗಳು ಅವಳು ಹಾಗೆಯೇ ಅಳುತ್ತಾ ಧ್ರುವನ ಕಡೆಗೆ ನೋಡುತ್ತಿದ್ದಳು. ತಕ್ಷಣ ಅವಳ ಕಿವಿಗೆ ಧ್ರುವನ ಧ್ವನಿ ಕೇಳಿಸಿತ್ತು. ಹಾಗೆಯೇ ಅಳುತ್ತಾ ಇರಬೇಕಾದರೆ ಬೇರೆಲ್ಲಿಗಾದರೂ ಹೋಗು. ನನಗೆ ತೊಂದರೆಯಾಗುತ್ತಿದೆ. ನಿನಗೆ ಯಾವುದೇ ಕೆಲಸ ಇಲ್ಲ. ಆದರೆ ನಾನು ಬೆಳಿಗ್ಗೆ ಕಚೇರಿಗೆ ಹೋಗಬೇಕು. ಅವನ ಮಾತನ್ನು ಕೇಳಿ ಧನ್ವಿ ಅಳು ಇನ್ನಷ್ಟು ಹೆಚ್ಚಾಯಿತು. ಆದರೆ ಈಗ ಅವಳು ತನ್ನ ಕೈಯನ್ನು ತನ್ನ ತುಟಿಗಳ ಮೇಲೆ ಇಟ್ಟುಕೊಂಡಳು. ಅವಳು ಬೇರೆಲ್ಲಿಗೂ ಹೋಗಿ ಅಳಲು ಸಾಧ್ಯವಿರಲಿಲ್ಲ. ಏಕೆಂದರೆ ಬೇರೆಲ್ಲಿಗಾದರೂ ಹೋದರೆ ಎಲ್ಲರಿಗೂ ಗೊತ್ತಾಗುತ್ತಿತ್ತು ಮತ್ತು ಧ್ರುವ ಮತ್ತು ಅವಳ ನಡುವಿನ ವಿಷಯ ಯಾರಿಗೂ ಗೊತ್ತಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳು ಸುಮ್ಮನೆ ಸೋಫಾದ ಮೇಲೆ ಮಲಗಿಕೊಂಡಳು ಮತ್ತು ತನ್ನ ತುಟಿಗಳ ಮೇಲೆ ಕೈ ಇಟ್ಟುಕೊಂಡು ಅಳುತ್ತಲೇ ಎಷ್ಟು ಸಮಯ ಕಳೆದು ಹೋಯಿತು. ಧ್ರುವ ಸುಮಾರು 5 ನಿಮಿಷಗಳ ನಂತರವೇ ಲೈಟ್ ಆಫ್ ಮಾಡಿದ್ದನು. ಧನ್ವಿ ತನ್ನ ಕೈ ಅಥವಾ ಮೊಣಕಾಲಿಗೆ ಯಾವುದೇ ಔಷಧಿಯನ್ನು ಹಚ್ಚಲಿಲ್ಲ. ಅಲ್ಲಿಂದ ರಕ್ತ ಹರಿಯುತ್ತಿತ್ತು ಮತ್ತು ಅದು ಒದ್ದೆಯಾದಂತೆ ಅನಿಸುತ್ತಿತ್ತು. ಕತ್ತಲೆಯಲ್ಲಿ ಅವಳು ಎದ್ದು ಔಷಧಿಯನ್ನು ಹಚ್ಚಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅಳುತ್ತಾ ಅಳುತ್ತಾ ನಿದ್ದೆ ಮಾಡಿಬಿಟ್ಟಳು. ಬೆಳಿಗ್ಗೆ ಸುಮಾರು 7 ಗಂಟೆಗೆ ಧನ್ವಿಯ ಕಣ್ಣುಗಳು ತೆರೆದಾಗ ಅವಳಿಗೆ ತನ್ನ ಕೈಗಳಲ್ಲಿ ಮತ್ತು ಮೊಣಕಾಲಿನಲ್ಲಿ ಮತ್ತೆ ನೋವು ಅನಿಸಿತು. ಅವಳು ತಕ್ಷಣ ಎದ್ದು ಕೋಣೆಯ ಎಲ್ಲ ಕಡೆ ನೋಡಿದಳು. ಧ್ರುವ ಅವಳಿಗೆ ಎಲ್ಲಿಯೂ ಕಾಣಿಸಲಿಲ್ಲ. ಬಹುಶಃ ಅವನು ಜಿಮ್ ಪ್ರದೇಶಕ್ಕೆ ಹೋಗಿದ್ದನು.
ಧನ್ವಿ ಬೇಗನೆ ಎದ್ದು ನಾನು ಮೊದಲು ಸ್ನಾನ ಮಾಡುತ್ತೇನೆ ಮತ್ತು ನಂತರ ನನ್ನ ಕೈಗಳಿಗೆ ಔಷಧಿ ಹಚ್ಚಿಕೊಳ್ಳುತ್ತೇನೆ. ಹೀಗೆ ಎಲ್ಲರ ಮುಂದೆ ಹೋದರೆ ಎಲ್ಲರಿಗೂ ಅನುಮಾನ ಬರುತ್ತದೆ ಮತ್ತು ಎಲ್ಲರಿಗೂ ನೋವಾಗುತ್ತದೆ ಎಂದು ಹೇಳಿದಳು. ಇದನ್ನು ಹೇಳುವಾಗ ಅವಳು ತನ್ನ ಕೈಗಳನ್ನು ನೋಡುತ್ತಿದ್ದಳು. ಅವಳು ಬೇಗನೆ ಕಪಾಟಿನಿಂದ ಟವಲ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋದಳು. ಧ್ರುವ ಕೋಣೆಯಲ್ಲಿ ಇರಲಿಲ್ಲ. ಇದನ್ನು ಯೋಚಿಸಿ ಅವಳು ತನ್ನ ಎದೆಯ ಮೇಲೆ ಟವಲ್ ಸುತ್ತಿಕೊಂಡು ಹೊರಗೆ ಬಂದಿದ್ದಳು. ಏಕೆಂದರೆ ಅವಳು ತನ್ನ ಮೊಣಕಾಲಿಗೆ ಕೂಡ ಚೆನ್ನಾಗಿ ಔಷಧಿ ಹಚ್ಚಿಕೊಳ್ಳಬಹುದಿತ್ತು. ಸ್ನಾನ ಮಾಡುವಾಗ ಅವಳಿಗೆ ತನ್ನ ಮೊಣಕಾಲಿನ ಗಾಯ ಕೂಡ ಚೆನ್ನಾಗಿ ಕಾಣಿಸಿತು. ಅದು ತುಂಬ ಆಳವಾಗಿತ್ತು. ಅವಳು ಟವಲ್ನಲ್ಲಿಯೇ ಸ್ನಾನಗೃಹದಿಂದ ಹೊರಗೆ ಬಂದು ಎದುರಿನ ಕ್ಯಾಬಿನೆಟ್ ಕಡೆಗೆ ಹೋದಳು. ಅವಳು ಔಷಧಿ ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಸೋಫಾದ ಬಳಿಗೆ ಬಂದಳು. ಅವಳು ತನ್ನ ಕಾಲನ್ನು ಟೇಬಲ್ ಮೇಲೆ ಇಟ್ಟು ತನ್ನ ಮೊಣಕಾಲಿಗೆ ಔಷಧಿ ಹಚ್ಚಲು ಪ್ರಾರಂಭಿಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು. ಧನ್ವಿಯ ಪ್ರಜ್ಞೆ ತಪ್ಪಿತು. ಬಾತ್ರೂಮ್ಗೆ ಹೋಗುವ ಮೊದಲು ಅವಳು ಒಳಗಿನಿಂದ ಬಾಗಿಲು ಲಾಕ್ ಮಾಡಿದ್ದಳು. ಹಾಗಾದರೆ ಬಾಗಿಲು ಹೇಗೆ ತೆರೆಯಿತು? ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ಆಗ ಅವಳ ಕಣ್ಣುಗಳು ಧ್ರುವನ ಮೇಲೆ ಬಿದ್ದವು. ಅವನು ಅವಳ ಮುಂದೆ ಬಂದು ನಿಂತಿದ್ದನು ಮತ್ತು ಅವನ ಆಳವಾದ ನೋಟಗಳು ಧನ್ವಿಯನ್ನು ದಿಟ್ಟಿಸುತ್ತಿದ್ದವು. ಧನ್ವಿ ತಕ್ಷಣ ತನ್ನ ಕಾಲನ್ನು ಕೆಳಗಿಳಿಸಲು ಪ್ರಯತ್ನಿಸಿದಳು. ಆದರೆ ಮತ್ತೊಮ್ಮೆ ಅವಳ ಕಾಲು ಟೇಬಲ್ನಿಂದ ಜಾರಿತು ಮತ್ತು ಅದು ಅವಳ ಮೊಣಕಾಲಿಗೆ ಬಲವಾಗಿ ತಾಗಿತು ಮತ್ತು ಈ ಬಾರಿ ಅವಳ ಮೊಣಕಾಲಿನಿಂದ ರಕ್ತ ಹರಿಯತೊಡಗಿತು. ಧನ್ವಿ ನೋವಿನಿಂದ ಕಿರುಚಿಕೊಂಡಳು. ಅಲ್ಲಿಯವರೆಗೆ ಧ್ರುವ ಅವಳನ್ನು ತಣ್ಣನೆಯ ಕಣ್ಣುಗಳಿಂದ ನೋಡುತ್ತಿದ್ದನು. ಆದರೆ ಅವಳ ಮೊಣಕಾಲಿನಿಂದ ಹರಿಯುವ ರಕ್ತವನ್ನು ನೋಡಿ ಅವನು ಅವಳ ಹತ್ತಿರ ಬಂದು, ನಾನು ನಿನ್ನಲ್ಲಿ ಬುದ್ಧಿ ಕಡಿಮೆ ಇದೆ ಎಂದು ಅಂದುಕೊಂಡಿದ್ದೆ, ಆದರೆ ಇಷ್ಟು ಕಡಿಮೆ ಇದೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದನು. ಕುಳಿತುಕೊಂಡೇ ನಿನಗೆ ನೀನೇ ಗಾಯ ಮಾಡಿಕೊಳ್ಳುತ್ತೀಯ. ಇದನ್ನು ಹೇಳುವಾಗ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಧನ್ವಿ ಅಳುತ್ತಾ, ನೀವು ನನ್ನ ಗಾಯಗಳಿಗೆ ಮದ್ದು ಹಚ್ಚಲು ಬಯಸದಿದ್ದರೆ ಹಚ್ಚಬೇಡಿ, ಆದರೆ ಅವುಗಳಿಗೆ ಉಪ್ಪು ಹಾಕಿ ಉಜ್ಜಬೇಡಿ ಎಂದಳು. ಅವಳ ಮಾತನ್ನು ಕೇಳಿ ಧ್ರುವ ಕೋಪದಿಂದ, ನೀನು ನನ್ನ ಮುಂದೆ ಮಾತನಾಡುತ್ತಿದ್ದೀಯಾ ಎಂದನು. ಧನ್ವಿ ಅಳುತ್ತಾ ತನ್ನ ಮುಖವನ್ನು ಕೆಳಗೆ ಇಳಿಸಿಕೊಂಡಳು. ಧ್ರುವ ಅವಳ ಮೊಣಕಾಲಿನ ಕಡೆಗೆ ನೋಡಿದನು. ಅಲ್ಲಿ ಚರ್ಮ ಸಾಕಷ್ಟು ಸುಲಿದಿತ್ತು. ಮುಂದಿನ ಕ್ಷಣದಲ್ಲಿ ಅವನು ನೆಲದ ಮೇಲೆ ಮೊಣಕಾಲೂರಿ ಕುಳಿತು ಧನ್ವಿಯ ಪಕ್ಕದಲ್ಲಿದ್ದ ವೈದ್ಯಕೀಯ ಪೆಟ್ಟಿಗೆಯನ್ನು ತೆಗೆದುಕೊಂಡನು. ಅದರಿಂದ ಹತ್ತಿಯನ್ನು ತೆಗೆದುಕೊಂಡನು ಮತ್ತು ಡೆಟಾಲ್ ಬಾಟಲ್ ಕೂಡ ತೆಗೆದುಕೊಂಡನು. ಅವನು ಹತ್ತಿಯ ಮೇಲೆ ಸ್ವಲ್ಪ ಡೆಟಾಲ್ ಹಾಕಿ ಅದನ್ನು ಒಂದೇ ಏಟಿನಲ್ಲಿ ಧನ್ವಿಯ ಗಾಯದ ಮೇಲೆ ಇಟ್ಟನು. ಆಗ ಧನ್ವಿ ನೋವಿನಿಂದ ಕಿರುಚಿಕೊಂಡಳು. ಮುಂದಿನ ಕ್ಷಣದಲ್ಲಿ ಧ್ರುವ ತನ್ನ ಕೈಯನ್ನು ಅವಳ ತೊಟ್ಟಿಗಳ ಮೇಲೆ ಇಟ್ಟನು. ಅವನು ಕೋಪದಿಂದ, ನೀನು ಹುಚ್ಚಿ ಆಗಿದ್ದೀಯಾ, ಯಾರು ಹೀಗೆ ಕಿರುಚುತ್ತಾರೆ ಎಂದನು. ಧನ್ವಿ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಅಲ್ಲಿಂದ ದೊಡ್ಡ ದೊಡ್ಡ ಕಣ್ಣೀರು ಹರಿಯುತ್ತಿದ್ದವು. ಒಂದು ಕಡೆ ಅವಳ ಮೊಣಕಾಲಿಗೆ ನೋವಾಗುತ್ತಿತ್ತು ಮತ್ತು ಇನ್ನೊಂದು ಕಡೆ ಧ್ರುವ ಅವಳ ಬಾಯಿಯನ್ನು ಒತ್ತಿ ಹಿಡಿದಿದ್ದನು ಮತ್ತು ದುರದೃಷ್ಟವು ಅವಳ ಇನ್ನಷ್ಟು ಶತ್ರುವಾದಂತೆ ಇತ್ತು. ಅದೇ ಕ್ಷಣದಲ್ಲಿ ಅವಳಿಗೆ ಜೋರಾಗಿ ಸೀನು ಬಂದಿತು ಮತ್ತು ಅವಳು ಸೀನಿದಳು. ಧ್ರುವ ತಕ್ಷಣ ತನ್ನ ಕೈಯನ್ನು ಅವಳ ಬಾಯಿಯಿಂದ ತೆಗೆದು, ಅಸಹ್ಯ, ಯಾರಾದರೂ ಹೀಗೆ ಸೀನುತ್ತಾರೆಯೇ ಎಂದನು. ಧನ್ವಿ ತನ್ನ ಮೂಗನ್ನು ಸುಕ್ಕುಗಟ್ಟುತ್ತಾ, ನನಗೆ ಹೇಗೆ ಗೊತ್ತಿತ್ತು ನಾನು ಹೀಗೆ ಸೀನುತ್ತೇನೆ ಎಂದು? ನಮ್ಮ ಸೀನುಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲವಲ್ಲ ಎಂದಳು. ಇದನ್ನು ಹೇಳುವಾಗ ಅವಳು ಮತ್ತೊಮ್ಮೆ ಸೀನಿದಳು. ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡುತ್ತಾ, ನೀನು ತಣ್ಣೀರಿನಲ್ಲಿ ಸ್ನಾನ ಮಾಡಿದ್ದೀಯಾ ಎಂದು ಕೇಳಿದನು. ಧನ್ವಿ ತನ್ನ ತಲೆಯನ್ನು ಒಪ್ಪಿಗೆಯಿಂದ ಅಲುಗಾಡಿಸಿದಳು. ಧ್ರುವ ಮತ್ತೆ, ನಿನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸವಿಲ್ಲವೇ ಎಂದು ಕೇಳಿದನು. ಈ ಬಾರಿಯೂ ಧನ್ವಿ ಮತ್ತೊಮ್ಮೆ ತಲೆ ಆಡಿಸಿದಳು. ಧ್ರುವ ಕೋಪದಿಂದ, ಹಾಗಾದರೆ ತಣ್ಣೀರಿನಲ್ಲಿ ಸ್ನಾನ ಮಾಡುವ ಅಗತ್ಯವೇನಿತ್ತು ಎಂದನು. ಧನ್ವಿ ನಿಧಾನವಾಗಿ, ನಾನು ಗೀಸರ್ ಆನ್ ಮಾಡಲು ಪ್ರಯತ್ನಿಸಿದೆ, ಆದರೆ ಅದು ಆನ್ ಆಗಲೇ ಇಲ್ಲ ಮತ್ತು ನನಗೆ ತಣ್ಣೀರಿನಲ್ಲಿಯೇ ಸ್ನಾನ ಮಾಡಬೇಕಾಯಿತು. ನಾನು ಯಾರಿಗಾದರೂ ಸಹಾಯ ಕೇಳಲು ಹೊರಗೆ ಬರುತ್ತಿದ್ದೆ, ಆದರೆ ಅಲ್ಲಿಯವರೆಗೆ ನಾನು ನನ್ನ ಬಟ್ಟೆಗಳನ್ನು ಕೂಡ ಎಂದು ಹೇಳುತ್ತಿದ್ದಳು. ಅವಳ ಮಾತು ಪೂರ್ಣಗೊಳ್ಳುವ ಮೊದಲೇ ಅವಳು ಸುಮ್ಮನಾದಳು. ಇದ್ದಕ್ಕಿದ್ದಂತೆ ಅವಳಿಗೆ ತಾನು ಇನ್ನೂ ಬಟ್ಟೆ ಧರಿಸಿಲ್ಲ ಮತ್ತು ಧ್ರುವನ ಮುಂದೆ ಟವಲ್ನಲ್ಲಿ ನಿಂತಿದ್ದೇನೆ ಎಂದು ನೆನಪಾಯಿತು. ಅವಳ ಕಣ್ಣುಗಳು ದೊಡ್ಡದಾದವು ಮತ್ತು ಅವಳು ಒಂದೇ ಏಟಿನಲ್ಲಿ ಎದ್ದು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡಳು. ಚಿಕ್ಕ ಬ್ರೌಸ್ ಹಾಕಿದ್ದಕ್ಕೆ ಅವಳನ್ನು ಟೀಕಿಸಿದ ಆ ಮನುಷ್ಯ ಅವಳನ್ನು ಟವಲ್ನಲ್ಲಿ ನೋಡಿ ಏನು ಮಾಡುತ್ತಾನೋ ಎಂದು ಅವಳಿಗೆ ಯೋಚಿಸಲು ಕೂಡ ಸಾಧ್ಯವಿರಲಿಲ್ಲ. ಧ್ರುವ ಅವಳ ಈ ವರ್ತನೆಯನ್ನು ನೋಡಿ, ಇದೆಲ್ಲ ಮಾಡುವ ಅಗತ್ಯ ನಿನಗಿಲ್ಲ, ಹೇಗಿದ್ದರೂ ನನಗೆ ನಿನ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಟವಲ್ ಬಿಡು. ಟವಲ್ ಇಲ್ಲದೆ ನಿಂತರೂ ನಾನು ನಿನ್ನನ್ನು ಒಂದು ನೋಟ ಕೂಡ ನೋಡುವುದಿಲ್ಲ, ಅರ್ಥವೈತೆ? ಇದನ್ನು ಹೇಳಿ ಅವನ ಕೈಯಲ್ಲಿದ್ದ ಹತ್ತಿಯನ್ನು ಅಲ್ಲಿಯೇ ಎಸೆದು ತಕ್ಷಣ ಇನ್ನೊಂದು ಕಡೆಗೆ ಹೋದನು. ಮುಂದುವರಿಯುವುದು.